ಎರಡು wheel ಗಳ ನಡುವೆ ಮಧ್ಯದಲ್ಲಿ ಒಂದು ಕಂಬ ಇರುತ್ತಲ್ಲ, ಅದನ್ನ ಟೆಕ್ನಿಕಲ್ ಲ್ಯಾಂಗ್ವೇಜ್ ನಲ್ಲಿ ಆಕ್ಸೆಲ್ ಅಂತ ಹೇಳ್ತಾರೆ. ಆ ಆಕ್ಸೆಲ್ ಮಾಡೋದಕ್ಕೆ ಫೋರ್ಜಿಂಗ್ ಮೆಕ್ಯಾನಿಸಮ್ ಅನ್ನ ಬಳಸಲಾಗುತ್ತೆ. ಈ ರೀತಿ ಬ್ಲಾಕ್ಸ್ ಇರುತ್ತೆ, ಕಬ್ಬಿಣದ ಬ್ಲಾಕ್ಸ್ ತುಂಬಾ ಇದೆ ಇಲ್ಲಿ. ಈ ಬ್ಲಾಕ್ಸ್ ಅನ್ನ ಬಿಲೆಟ್ಸ್ ಅಂತ ಕರೀತಾರೆ. ಈ ಬಿಲೆಟ್ಸ್ ಅನ್ನ ಕಟ್ ಮಾಡಿ ಎಕ್ಸ್ಟ್ರೀಮ್ ಟೆಂಪರೇಚರ್ ನಲ್ಲಿ ಹೀಟ್ ಮಾಡಿ ಸ್ವಲ್ಪ ಮೆತ್ತನೆ ಮಾಡಿ ಈ ಬಿಲೆಟ್ಸ್ ಅನ್ನ ಆಕ್ಸೆಲ್ ಶೇಪ್ ಗೆ ಈ ಫ್ಯಾಕ್ಟರಿಲಿ ತರಲಾಗುತ್ತೆ. ರೋಟರಿ ಹರ್ತ್ ಫರ್ನೆಸ್ ಇಲ್ಲಿ ಚಾರ್ಜ್ ಆಗಿ ಫೋರ್ಜಿಂಗ್ ಟೆಂಪರೇಚರ್ ಬರೋದಕ್ಕೆ ನಾವು ಇದನ್ನ ಫಸ್ಟ್ ರೋಟರಿ ಫರ್ನೆಸ್ ಅಲ್ಲಿ ಬಿಲೆಟ್ಸ್ ಎಲ್ಲ ಹೀಟ್ ಮಾಡ್ತೀವಿ. ಟೆಂಪರೇಚರ್ ಆಫ್ 1185 to 1200. ನೆಕ್ಸ್ಟ್ UT ಎಂಡ್ ಟು ಎಂಡ್ ಟೆಸ್ಟಿಂಗ್ ಮಾಡ್ತಾರೆ. ಒಳಗಡೆ ಏನಾದ್ರು ರೇಡಿಯಲ್ ಡಿಫೆಕ್ಟ್ ಇದೆನಾ ಇಲ್ಲ ಅಂತ UT ಎಂಡ್ ಟು ಎಂಡ್ ಟೆಸ್ಟಿಂಗ್ ಮಾಡ್ತಾರೆ. 4 ಕ್ಯಾರೇಜಸ್ ಇದೆ. 4 ಕ್ಯಾರೇಜಸ್ ವಿಲ್ ಮಷೀನ್ ಮಾಡಿಬಿಟ್ಟು ಇದು ರಫ್ ಹ್ಯಾಂಡ್ ಆಗಿದೆ. ಇದು ಔಟ್ಪುಟ್. ಓಕೆ, ಈ ರೀತಿ ಶೈನಿ ಪೀಸಸ್ ಆಚೆ ಬರುತ್ತೆ. ಸೊ ಈ ರೀತಿ ಫೈನಲ್ ಆಗಿ ಆಕ್ಸೆಲ್ ಗೆ ವೀಲ್ ಅನ್ನ ಅಸೆಂಬಲ್ ಇಲ್ಲಿ ಮಾಡಲಾಗುತ್ತೆ, ಫಿಟ್ ಮಾಡಿ ಕಳಿಸ್ಕೊಡ್ಲಾಗುತ್ತೆ. ಈ ರೀತಿ ಅಸೆಂಬಲ್ ಆದ್ಮೇಲೆ ಇದನ್ನ ರೈಲಿನ ಕೋಚ್ ತಯಾರಿಸಲಾಗ್ತಿರುತ್ತೆ, ಅಲ್ಲಿ ರಿಕ್ವೈರ್ಮೆಂಟ್ ಗೆ ತಕ್ಕ ಹಾಗೆ ಕಳಿಸ್ಕೊಡ್ತಾರೆ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.